ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡುತ್ತಿರುವ ಗುಂಡಾಗಳಿಗೆ ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರುವ ಅಷ್ಟೇ ತಾತ್ಕಾಲಿಕ ಮುಂದಿನ ಹೋರಾಟ ಐತೆ ಅವ್ರೇನು ಆಕ್ಷನ್ ತಗೋಬೇಕಂದ್ರೆ 100% 100 ಯಾವ ಹಲ್ಲೆ ಆಗಿತ್ತು ಅವ್ರ ಪರವಾಗಿ ನಾವೆಲ್ಲ ಕಾರ್ಯಕರ್ತರಲ್ಲಿ ಒಂದು 45 ನಿಮಿಷ ಇಲ್ಲ ನಿಂದಿರ್ಬೇಕು. ಎಲ್ಲರೂ ಬ್ಲಾಕ್ ಮಾಡ್ಬೇಕು. ದಯಮಾಡಿ ನಿಲ್ಸರಿ, ದಯಮಾಡಿ ನಿಲ್ಸರಿ. ಈ ಅನ್ಯಾಯ ಮಾಡುತ್ತಾರೆ ಅವ್ರಿಗೆ ಪೊಲೀಸರು ಪಟ್ಟಶಾಸ್ತ್ರಿ ಮಾನವತ್ತನ್ನು ನಾವು ಇಲ್ಲಿಂದ ಕದಲಬಾರ್ದು. ಅವರು ಭರವಸೆ ಕೊಡೋ ಮಟ್ಟನ ನಾವು ಇಲ್ಲಿಂದ ಕದಲ ಮಾತಾಡಲ್ಲ. ದಯಮಾಡಿ ಎಲ್ಲ ನಿಲ್ಸರಿ. ಬೇಕಾದ್ರೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಯಾವ ಗಾಡಿ ಬಿಡ್ಬಾರ್ದು. ದಯಮಾಡಿ ಎಲ್ಲ ಹಿಂದೂ ಕಾರ್ಯಕರ್ತರು ದಯಮಾಡಿ ಕಾರ್ಯಕರ್ತರಲ್ಲಿ ಒಂದು 45 ನಿಮಿಷ ಇಲ್ಲ ನಿಂದಿರ್ಬೇಕು. ಎಲ್ಲರೂ ಬ್ಲಾಕ್ ಮಾಡ್ಬೇಕು. ದಯಮಾಡಿ ನಿಲ್ಸರಿ, ದಯಮಾಡಿ ನಿಲ್ಸರಿ. ಈ ಅನ್ಯಾಯ ಮಾಡುತ್ತಾರೆ ಅವ್ರಿಗೆ ಪೊಲೀಸರು ಪಟ್ಟಶಾಸ್ತ್ರಿ ಮಾನವತ್ತನ್ನು ನಾವು ಇಲ್ಲಿಂದ ಕದಲಬಾರ್ದು. ಅವರು ಭರವಸೆ ಕೊಡೋ ಮಟ್ಟನ ನಾವು ಇಲ್ಲಿಂದ ಕದಲ ಮಾತಾಡಲ್ಲ. ದಯಮಾಡಿ ಎಲ್ಲ ನಿಲ್ಸರಿ. ಬೇಕಾದ್ರೆ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಯಾವ ಗಾಡಿ ಬಿಡ್ಬಾರ್ದು. ದಯಮಾಡಿ ಎಲ್ಲ ಹಿಂದೂ ಕಾರ್ಯಕರ್ತರು ದಯಮಾಡಿ ಶಿರಟ್ಟಿ ತಾಲೂಕು ಶಿರಟ್ಟಿ ಪಟ್ಟಣದೊಳಗೆ ನಿನ್ನೆ ವೈಯಕ್ತಿಕ ಕಾರಣಕ್ಕೆ ಹಣಕಾಸಿನ ವಿಷಯವಾಗಿ ಇಬ್ಬರ ಮಧ್ಯೆ ಹೊಡೆದಾಟ ನಡೆದಿತ್ತು. ಈ ಹೊಡೆದಾಟವನ್ನು SDPI ಮತ್ತು ಕೆಲವೊಂದಿಷ್ಟು ಮುಸ್ಲಿಂ ಗುಂಡಾಗಳು ಹಿಂದೂ ಮುಸ್ಲಿಂ ಗಲಾಟೆ ಮಾಡುವ ಮುಖಾಂತರ ಇಡೀ ತಾಲೂಕಿನಲ್ಲಿ ಶಾಂತಿಯನ್ನು ಅಶಾಂತಿಗೊಳಿಸಿದ್ದಾರೆ.
ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಯ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಿಗೆ ಇರೋದ್ರಿಂದ, ಹಿಂದೂಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಹಿಂದೂಗಳನ್ನ ಮತಾಂತರಗೊಳಿಸಬೇಕು, ಅವರನ್ನ ಇಲ್ಲಿಂದ ಓಡಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಹಿಂದೆ ಈಗ ಒಂದು ತಿಂಗಳ ಹಿಂದೆ ಇಲ್ಲಿ ಒಬ್ಬ PSI ಅಧಿಕಾರಿಗಳಿಗೆ ಉರುಸು ಮಾಡ್ತಾರೆ, ಇಲ್ಲಿ ಸಣ್ಣ ಉರುಸು ಅಂತ ಹೇಳಿ ಮಾಡ್ತಾರೆ. ಆ ಸಣ್ಣ ಉರುಸು ಮಾಡೋ ಸಂದರ್ಭದೊಳಗೆ ಆ PSI ಅವರಲ್ಲಿ ಮತ್ತೆ ಸಿಬ್ಬಂದಿ ನಿಂತಾಗ ಸ್ವಲ್ಪ ಮುಂದೆ ಹೋಗ್ರಿಪ್ಪ ಸರಿ ಅಂತ ಮೆರವಣಿಗೆ ಹೇಳೋ ಸಂದರ್ಭದೊಳಗೆ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಅವ್ರು ಲಾಠಿ ಪ್ರಹಾರ ಮಾಡಿ ಅವ್ರನ್ನೆಲ್ಲ ಚದುರಿಸಿ ಶಾಂತತೆಯನ್ನು ಉಂಟು ಮಾಡಿದ್ರಲ್ಲಿ. ಆದ್ರೆ ಅದೇ ಅಧಿಕಾರಿಯನ್ನ ಮೇಲಧಿಕಾರಿಗಳು ಮುಸ್ಲಿಂ ಪರವಾಗಿ ಅವರನ್ನು ವರ್ಗಾವಣೆ ಮಾಡಿ ಇಲ್ಲ ಈರಪ್ಪ ರಿತ್ತಿ ಅಂತ ಹೇಳಿ ಲಕ್ಷ್ಮೇಶ್ವರದೊಳಗೆ ಈ ಹಿಂದೆ ಏನಿದ್ರು ಅವರನ್ನು ಮರಳಿ ಅವರು ಸಸ್ಪೆಂಡ್ ಆಗಿದ್ರು. ಮತ್ತೆ ಅವ್ರನ್ನ ಇಲ್ಲಿ ಅಧಿಕಾರಕ್ಕೆ ತಗೊಂಡು ಬಂದ್ಮೇಲೆ ಮುಸ್ಲಿಮರಿಗೆ ಖುಷಿಯಾಗಿ ನಾವು ಒಬ್ಬ PSI ಹೊರಗೆ ಹಾಕಿದ್ವಿ, ನಮಗೆ ಬೇಕಾಗಿರೋ ಮುಸ್ಲಿಂ ಸಪೋರ್ಟ್ ಇರೋ PSI ಬಂದಾನ ಅಂತ ಹೇಳಿ ಖುಷಿಯಿಂದ ಇಲ್ಲಿ ದಾಖಲೆ ಮಾಡಿದ್ದಾರೆ. ಮತ್ತು ಅದ್ರ ಜೊತೆನೆ ಇದು ಕಾನೂನು ಸಚಿವರ ತವರು ಜಿಲ್ಲೆ, ಶಾಂತಿಗೆ ಪ್ರಿಯವಾಗಿರಬೇಕಿದು. ಆದರೆ ಇಲ್ಲಿ ಅಶಾಂತಿಗೆ ಪ್ರಿಯವಾಗಿದೆ. ಮಾನ್ಯ ನಾನು HK ಪಾಟೀಲ್ರಲ್ಲಿ ವಿನಂತಿ ಮಾಡ್ಕೊತೀನಿ, ಶಿರಟ್ಟಿ ಪಟ್ಟಣ ಅಷ್ಟೇ ಅಲ್ಲ, SDPI ಕಾರ್ಯಕರ್ತರು ನರಗುಂದ ಇರ್ಬೋದು, ಗದಗ ಇರ್ಬೋದು, ಇನ್ನೂ ಹಲವಾರು ಕಡೆ ಇವರು ಚಾಕು ಚೂರು ಹಿಡ್ಕೊಂಡು ಸಾಕಷ್ಟು ಜನರು 2-3 ಜನ ಕೊಂದಾರ. ಇವರನ್ನು ಈ ಕೂಡಲೇ ತಾವು ಬಂಧಿಸಬೇಕು. ಮತ್ತು SP ಸಾಹೇಬರು ಮೊನ್ನೆ ಕಾನ್ವೆಂಟ್ ವಿಷಯವಾಗಿ ಬರೀ ಅವಾಚ್ಯವಾಗಿ ಬೈದಾರ ಅಂತಂದ್ರೆ ಹಿಂದೂ ಕಾರ್ಯಕರ್ತನ 60 ಜನ ಬಂಧನ ಮಾಡಿದ್ರು. ಇಲ್ಲಿ ಲಾಠಿ ಬಡಿಗಿ ಮತ್ತು ರಾಡ್ನಿಂದ ಹೊಡೆದ್ರು ಕೂಡ, ಕಲ್ಲಿನಿಂದ ಹೊಡೆದ್ರು ಕೂಡ ಇನ್ನೂವರೆಗೂ ಕೂಡ ಒಂದು ಬಂಧನನೂ ಆಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು HK ಪಾಟೀಲ್ ಕಾನೂನು ಸಚಿವರಲ್ಲಿ ನಾನು ಆಗ್ರಹ ಮಾಡ್ತೀನಿ, ತಾವು ಈ ಕೂಡಲೇ ಅವ್ರನ್ನ ಬಂಧನ ಮಾಡಬೇಕು. ಬಂಧನ ಮಾಡದೇ ಇದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ಎಲ್ಲ ಹಿಂದೂ ಸಮಾಜದವರು ಒಂದು ಮನವಿ ಕೊಟ್ಟಿವಿ ಮತ್ತು ಒಂದು 5 ದಿನದ ಗಡುವು ಹಾಕಿಕೊಟ್ಟಿವಿ. ಆ ಗಡುವು ಮೀರಿದೊಳಗಾಗಿ ತಾವು ಬಂಧನ ಮಾಡದೇ ಇದ್ರೆ ಇಡೀ ತಾಲೂಕಿನ ಎಲ್ಲ ಹಿಂದೂ ಸಮಾಜದವ್ರು ಸೇರಿಕೊಂಡು ಶಿರಟ್ಟಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಅದು HK ಪಾಟೀಲ್ ಇರ್ಬೋದು ಮತ್ತು SP ಸಾಹೇಬ್ ಇರ್ಬೋದು, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಂತ ನಾನು ವಿನಂತಿಸ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.